ನಮಸ್ತೆ, ನಾನು ನಿಮ್ಮ ಜಿ.ವಿ. ನರೋತ್ತಮ ಶರ್ಮಾ. ಈ ದಿನ ನಾವು ಫೆಬ್ರವರಿ ತಿಂಗಳ ಮಕರ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲ ಕಾರ್ಯಕ್ರಮದಲ್ಲಿ ಮಕರ ರಾಶಿ ಸಂಜಾತರ ಮಾಸ ಭವಿಷ್ಯ ಫಲ ತಿಳಿಯೋಣ. ಉತ್ತರಾಷಾಢ ಹಾಗೂ ಧನಿಷ್ಠ ನಕ್ಷತ್ರ ಸಂಜಾತರಿಗೆ ಹೆಚ್ಚಿನ ಶುಭ ಫಲಗಳು ಫೆಬ್ರವರಿ ತಿಂಗಳಲ್ಲಿ ಸಿಗಲಿದೆ. ಶ್ರವಣ ನಕ್ಷತ್ರ ಸಂಜಾತರಿಗೆ ಶುಭಾಶುಭ ಮಿಶ್ರ ಫಲ. ಶ್ರವಣ ನಕ್ಷತ್ರ ಸಂಜಾತರಿಗೆ ಅತ್ಯಂತ ಹೆಚ್ಚಾಗಿ ಹಣಕಾಸಿನ ಸಮಸ್ಯೆಗಳು ಬಾಧಿಸುತ್ತಿರುತ್ತದೆ. ಉದ್ಯೋಗದಲ್ಲಿಯೂ ಸಹಿತ ಅನಿಶ್ಚಿತತೆ ಅಥವಾ ಅಸ್ಪಷ್ಟತೆ ಕಾಡುವಂತಹ ಸಾಧ್ಯತೆಗಳು ಉಂಟು. ರಾಹು, ಕೇತು, ಕುಜ, ಶನಿ ಅಥವಾ ರವಿ ದಶಾ ಭುಕ್ತಿಗಳಾಗಲಿ ಅಂತರ್ಭುಕ್ತಿಗಳಾಗಲಿ ಮಕರ ರಾಶಿ ಸಂಜಾತರಿಗೆ ನಡೆಯುತ್ತಿದ್ದಲ್ಲಿ ಅಂಥವರಿಗೆ ಹಣಕಾಸಿನ ತೊಂದರೆಯ ಜೊತೆಗೆ ಉದ್ಯೋಗ ವಿಚಾರದಲ್ಲಿಯೂ ಸಹಿತ ಹಿನ್ನಡೆಯಾಗುವ ಎಲ್ಲ ಸಾಧ್ಯತೆಗಳು ಉಂಟು. ನಿಮಗೆ ಯಾವುದೇ ಕಾರಣಕ್ಕೂ ಉದ್ಯೋಗ ನಷ್ಟವಾಗಬಾರದು ಹಾಗೂ ಆರ್ಥಿಕ ಸಂಕಷ್ಟಗಳಿಂದ ಮಾನಸಿಕವಾಗಿ ಅಶಾಂತಿ ಮತ್ತು ಹತಾಶೆ ಕಾಡದೇ ಇರಲು ಪ್ರತಿನಿತ್ಯವೂ ತಪ್ಪದೆ ಶ್ರೀ ಶನೈಶ್ಚರ ಕೃತ ನರಸಿಂಹ ಸ್ತುತಿಯನ್ನು ಪಠಿಸಿ. ಏಕೆಂದರೆ ಶನೈಶ್ಚರ ಕೃತ ನರಸಿಂಹ ಸ್ತುತಿ ಏನಿದೆ ಇದು ಸ್ವತಃ ಶನಿದೇವರೇ ರಚಿಸಿರುವಂತಹ ಸ್ತೋತ್ರವಾಗಿದೆ. ಶನಿದೇವರು ಈ ಒಂದು ಸ್ತೋತ್ರವನ್ನು ರಚಿಸುವುದಕ್ಕೆ ಕಾರಣವೇನೆಂದರೆ ಶನಿದೇವರು ಕರ್ಮಕಾರಕನಾಗಿದ್ದು ಕೇವಲ ಮಾನವರನ್ನಷ್ಟೇ ಅಲ್ಲದೆ ಪಶು ಪಕ್ಷಿ ಪ್ರಾಣಿಗಳನ್ನು, ಗಂಧರ್ವ ಯಕ್ಷ ಕಿನ್ನರರನ್ನು, ದೇವತೆಗಳನ್ನು ಕರ್ಮ ವಿಚಾರವಾಗಿ ಶಾಸಿಸುವಂತಹ ಒಂದು ವಿಧಾತನ ನಿಯಮದ ಅನುಸಾರ ಶನಿಯು ತನ್ನ ಕರ್ತವ್ಯವನ್ನು ಮಾಡುತ್ತಿರುತ್ತಾನೆ. ಯಾವಾಗ ಶನಿಯಿಂದ ಪೀಡಿಸಲ್ಪಟ್ಟ ಮಾನವರು, ದೇವತೆಗಳು, ಬೇರೆ ಸಕಲ ಜೀವಿಗಳು ಶನಿಯನ್ನು ಬೈಯುತ್ತಿರುತ್ತಾರೋ ಹಾಗೂ ಶಾಪವನ್ನು ಹಾಕುತ್ತಿರುತ್ತಾರೋ ಹಾಗೂ ಶನಿದೇವರಿಗೆ ಶ್ವೇತಕುಷ್ಠ ರೋಗ ಬಂದುಬಿಡುತ್ತದೆ. ಯಾವಾಗ ಶನಿಗೆ ಶ್ವೇತಕುಷ್ಠ ರೋಗ ಬರುತ್ತದೋ ಆಗ ಶನಿಯು ಬ್ರಹ್ಮನಲ್ಲಿಗೆ ಹೋಗಿ ವಿಚಾರಿಸಿಕೊಂಡಾಗ ಬ್ರಹ್ಮನು ಹೇಳುತ್ತಾನೆ, ಇದು ನನ್ನ ಕೈಯಲ್ಲಿಲ್ಲ, ನೀನು ವಿಷ್ಣುವನ್ನು ಹೋಗಿ ಕೇಳು, ನಿನಗೆ ಪರಿಹಾರ ದೊರೆಯಬಹುದು ಎಂದು. ವಿಷ್ಣುವು ಸಹಿತ ಈ ವಿಚಾರಕ್ಕೆ ನಾನು ನಿನಗೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲು ಸಾಧ್ಯವಿಲ್ಲ, ಇದಕ್ಕೆ ಪರಿಹಾರ ತಿಳಿಸಲು ಪರಮೇಶ್ವರನೊಬ್ಬನಿಂದಲೇ ಸಾಧ್ಯ ಎಂದು ಶ್ರೀಮನ್ ಮಹಾವಿಷ್ಣುವು ಹೇಳುತ್ತಾನೆ. ಕೊನೆಗೆ ಶನಿಯು ಪರಮೇಶ್ವರನಲ್ಲಿಗೆ ಹೋಗಿ ತನ್ನ ಸಮಸ್ಯೆಗಳನ್ನು ಹೇಳಿಕೊಂಡು ಇದಕ್ಕೆ ಪರಿಹಾರ ಬೇಕೆಂದು ಕೇಳಿದಾಗ ಪರಮೇಶ್ವರನು ಶನಿಗೆ ಇದಕ್ಕೆ ಇರುವುದು ಒಂದೇ ಪರಿಹಾರ, ನಿನ್ನ ಈ ಒಂದು ಶ್ವೇತಕುಷ್ಠ ರೋಗ ನಿವಾರಣೆಯಾಗಲು ಮತ್ತೆ ನೀನು ಮೊದಲಿನಂತೆ ಬಲಶಾಲಿಯಾಗಿ ನಿನ್ನ ಕೆಲಸಗಳನ್ನು ಮಾಡಲು ಆದಿದೈವವಾದ ನರಸಿಂಹನ ದರ್ಶನ, ಕೃಪಾ ಕಟಾಕ್ಷ, ವರಗಳು ನಿನಗೆ ಸಿಗಬೇಕು. ಹೀಗಾಗಿ ನೀನು ನರಸಿಂಹ ದೇವರನ್ನು ಒಲಿಸಿಕೊ, ನಿನ್ನ ಈ ಸಂಕಷ್ಟದಿಂದ ಪಾರಾಗಲು ಅದೊಂದೇ ಮಾರ್ಗ ಎಂದು ಪರಮೇಶ್ವರನು ತಿಳಿಸುತ್ತಾನೆ. ಶನಿಯು ಬಹಳಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದರೂ ಲಕ್ಷ್ಮೀ ನರಸಿಂಹಸ್ವಾಮಿಯ ದರ್ಶನವಾಗಲಾರದು. ಆಗ ಶನಿಯು ತಾನೇ ಸ್ವತಃ ನರಸಿಂಹದೇವರ ಸ್ತೋತ್ರವನ್ನು ರಚಿಸಿ ಸುಲಭೋ ಭಕ್ತಿಯುಕ್ತಾನಾಂ ಎಂದು ಶುರುವಾಗುವಂತಹ ಈ ಒಂದು ಶನೈಶ್ಚರಕೃತ ನರಸಿಂಹ ಸ್ತುತಿ ಏನಿದೆ ಇದನ್ನು ಪಠಿಸಿದಾಗ ನರಸಿಂಹದೇವರ ದರ್ಶನವಾಗಿ ಶನಿಯ ಎಲ್ಲ ಕಷ್ಟ ಕಾರ್ಪಣ್ಯಗಳು ದೂರಾಗಿ ಶನಿಗೆ ಉಂಟಾಗಿದ್ದಂತಹ ಶ್ವೇತಕುಷ್ಠ ರೋಗವು ಪರಿಹಾರವಾಗಿ ಶನಿ ಮೊದಲಿಗಿಂತ ಹೆಚ್ಚಾಗಿ ಶಕ್ತಿಶಾಲಿಯಾಗಿ ಕಾರ್ಯನಿರ್ವಹಿಸಲು ಶುರು ಮಾಡುತ್ತಾನೆ. ಯಾರಿಗೆ ಯಾವಾಗ ಸಂಕಷ್ಟಗಳು ಅತಿ ಹೆಚ್ಚಾಗಿ ಕಾಡುತ್ತದೋ ಅದು ಗೋಚಾರ ಫಲವಿರಬಹುದು ಅಥವಾ ಅಶುಭ ದಶಾಭುಕ್ತಿ ಫಲಗಳ ಕಾಲವಿರಬಹುದು. ಈ ಎಲ್ಲ ಸಂಕಷ್ಟಮಯ ಸನ್ನಿವೇಶಗಳಲ್ಲಿ ಶನೈಶ್ಚರಕೃತ ನರಸಿಂಹಸ್ತುತಿಯನ್ನು ಯಾರು ಪಠಿಸುತ್ತಾರೋ ಅವರಿಗೆ ಎಲ್ಲ ಸಮಸ್ಯೆಗಳು ದೂರಾಗಿ ಅವರು
ಮನಸ್ಸಿನಲ್ಲಿ ಏನು ಅಂದುಕೊಂಡಿರುತ್ತಾರೋ ಆ ಒಂದು ಅಭೀಷ್ಟಗಳು ನೆರವೇರಲಿದೆ. ಈಗ ಮಕರ ರಾಶಿ ಸಂಜಾತರಲ್ಲಿ, ಅದರಲ್ಲೂ ವಿಶೇಷವಾಗಿ ಶ್ರವಣ ನಕ್ಷತ್ರ ಸಂಜಾತರಿಗೆ ಹಣಕಾಸಿನ ತಾಪತ್ರಯ, ಕೌಟುಂಬಿಕ ವಿಚಾರಗಳಲ್ಲಿ ಹಿನ್ನಡೆ ಮತ್ತು ಉದ್ಯೋಗ ವಿಚಾರದಲ್ಲಿಯೂ ಸಹಿತ ಆತಂಕಕಾರಿ ಸನ್ನಿವೇಶವಿರುವುದರಿಂದ ಈ ಶನೈಶ್ವರ ಕೃತ ನರಸಿಂಹಸ್ತುತಿಯನ್ನು ತಪ್ಪದೇ ಪಠಿಸಿ ನಿಮ್ಮ ಎಲ್ಲ ಸಮಸ್ಯೆಗಳು ಪರಿಹಾರವಾಗಲಿದೆ. ಆರೋಗ್ಯ ವಿಚಾರದಲ್ಲಿ ವಿಶೇಷ ಜಾಗ್ರತೆ ವಹಿಸಿ, ವಾಹನ ಚಾಲನೆ ಮತ್ತು ಪ್ರಯಾಣದಲ್ಲಿ ಜಾಗ್ರತೆ ಇರಲಿ. ಹಾಗೆಯೇ ವೈಯಕ್ತಿಕ ಜೀವನದಲ್ಲಿ ಏನಾದರೂ ತುರ್ತಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾದಲ್ಲಿ ನಿಮ್ಮ ಆಪ್ತೇಷ್ಟರ ಸಲಹೆ, ಅಭಿಪ್ರಾಯ, ಮಾರ್ಗದರ್ಶನ ಪಡೆದು ನಂತರ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ವಿದ್ಯಾರ್ಥಿ ವರ್ಗಕ್ಕೆ ಶುಭಾಶುಭ ಮಿಶ್ರ ಫಲವಿದೆ. ವ್ಯಾಪಾರಿ ವರ್ಗಗಳಲ್ಲಿ ಹಣಕಾಸು ಲೇವಾದೇವಿ, ಷೇರು ವ್ಯವಹಾರ ಮಾಡುತ್ತಿರುವಂತಹ ಮಕರ ರಾಶಿ ಸಂಜಾತರಿಗೆ ನಷ್ಟವಾಗುವ ಸಾಧ್ಯತೆ ಹೆಚ್ಚಿದೆ. ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆಯಾಗಲು ಪ್ರತಿನಿತ್ಯವೂ ತಪ್ಪದೆ ಶಂಕರಾಚಾರ್ಯ ವಿರಚಿತ ನಾರಾಯಣ ಸ್ತೋತ್ರವನ್ನು ಪಠಿಸಿ, ಸರ್ವಶಕ್ತನಾದ ಭಗವಂತನು ನಿಮಗೆ ಎಲ್ಲ ರೀತಿಯೂ ಒಳಿತನ್ನುಂಟು ಮಾಡಲಿ, ನಿಮ್ಮ ಸಮಸ್ಯೆಗಳು ಪರಿಹಾರವಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ, ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ಸ್ ಮಾಡಿ, ಕಾಮೆಂಟ್ಸ್ ತಿಳಿಸಿ ಎಂದು ಕೇಳಿಕೊಳ್ಳುತ್ತಾ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುತ್ತೇನೆ. ಧನ್ಯವಾದಗಳು.